ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸೌಂದರ್ಯ ಅನ್ನೋದು ಕೊನೆ ತನಕ ಇರಲ್ಲ. ಸುಂದರವಾಗಿದ್ರೆ ನಮ್ಮ ಜೊತೆ ಎಲ್ಲರೂ ಇರ್ತಾರೆ ಅನ್ನೋದು ಶುದ್ಧ ಸುಳ್ಳು. ಈ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟೋ ವ್ಯಕ್ತಿಗಳಿಗೆ ಸ್ವಂತ ಮನೆಗಳೇ ಇಲ್ಲದೆ ಇರಬಹುದು. ಎಸಿ ರಿಪೇರಿ ಮಾಡುವವರ ಮನೆಗಳಲ್ಲಿ ಎಸಿನೇ ಇಲ್ಲದೆ ಇರಬಹುದು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ವಾಸಿನೇ ಆಗದಿರುವಂತ ಕಾಯಿಲೆಯಿಂದ ಬಳಲುತ್ತಿರಬಹುದು. ನನ್ನ ಜೀವನದಲ್ಲಿಯೇ ಯಾಕೆ ಹೀಗೆ ಆಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಈ 10-12 ವರ್ಷಗಳ ಹಿಂದೆ ಇದ್ದ ಸಮಸ್ಯೆ ಇವಾಗ ನೆನಪೇ ಇಲ್ಲದಿರಬಹುದು. ಆ ಸಮಯದಲ್ಲಿ ಆ ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆಯಾಗಿ ಕಾಡಿರ್ತದೆ. ಆದ್ರೆ ಟೈಮ್ ಎಲ್ಲವನ್ನ ಮರೆಸ್ತದೆ. ನಾವೆಲ್ಲರೂ ಈ ತರ ಒಂದು ಪರಿಸ್ಥಿತಿಯನ್ನ ದಾಟಿಕೊಂಡು ಬಂದವ್ರೆ. ಸೊ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಈ ಸಮಯ ಕಳೆದು ಹೋಗ್ತದೆ. ನಿಮ್ ಕೆಲಸ ನೀವು ಮಾಡ್ತಾ ಹೋಗಿ, ಚಿಂತೆ ಮಾಡಬೇಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.